ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮರಡಿ ನಾಗಲಾಪುರ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಇದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕುರಿತು ಕೂಡ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಈ ವಿಶೇಷ ಸಂದರ್ಶನದಲ್ಲಿ ಮರಡಿ ನಾಗಲಾಪುರ ಗ್ರಾಮ ಪಂಚಾಯತಿ ಗ್ರಾಮದ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಗ್ರಾಮ ಪಂಚಾಯತಿ ಇವರು ಇವರ ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಪ್ರವೇಶವಾದ್ರು, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ಇವರು ಅಧಿಕಾರ ಅವಧಿಗೆ ಬಂದ ಮೇಲೆ ಇವರ ವಾರ್ಡು ಮತ್ತು ಗ್ರಾಮ ಊರಿನ ಬಗ್ಗೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿರ್ತಾರ ಎಂಬುದನ್ನ ಇವರಿಂದನೇ ಕೇಳ್ತೀವಿ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರುಪರಿಚಯ ಸರ್. ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ಸರ್, ನನ್ನ ಹೆಸರು ಗೌಡಪ್ಪ ಸಿಂಗೌಡ ಪಾಟೀಲ. ನಾನು ಗ್ರಾಮ ಪಂಚಾಯತಿಯ ಈಗ ಮಾಜಿ ಸದಸ್ಯನಾಗಿದ್ದು, ನಾನು ಈ ಗ್ರಾಮದ ಒಬ್ಬ ಪದವೀಧರ ಒಬ್ಬ ಸರಿ ಪಟ್ಟಿಯಾರ್ KS ಗ್ರಾಮದ ಗ್ರಾಮ ಪಂಚಾಯತಿಯ ಸದಸ್ಯನಾಗಿದ್ದು. ಸರಿ ಸರ್. ಸರ್, ನೀವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ದು ಆಗಿರ್ಲಿಲ್ಲ ಸರ್, ಅದಾದ ನಂತರ ತಾವು ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ ಸರ್? ಸರ್, ನಾವು ಅಧಿಕಾರ ವ್ಯಾಪ್ತಿಗೆ ಬಂದ ತಕ್ಷಣ ನಮ್ಮ ಮುಂಚಿತವಾಗಿ ನಮ್ಮ ಗ್ರಾಮ ಅನೇಕ ಸಮಸ್ಯೆಗಳಿಂದ ಕೂಡಿತ್ತು. ನಾನು ಏನೋ ಒಂದು ಕನಸವನ್ನು ಕಟ್ಟಿಕೊಂಡು ಒಂದು ಪದವೀಧರರಾಗಿ ಒಂದು ಊರಿನ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು, ಊರಿನ ಜನರ ಒಂದು ಸವಲತ್ತುಗಳನ್ನ ಸರ್ಕಾರದಿಂದ ಬಂದಂತ ಸವಲತ್ತುಗಳನ್ನ ಆ ಜನರಿಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಗ್ರಾಮದ ಒಂದು ಸದಸ್ಯತ್ವವನ್ನು ಪಡಿಬೇಕು ಅನ್ನುವಂತ ಮುಖಾಂತರ ಸದಸ್ಯರ ಎಲ್ಲ ಜನರ ಒಂದು ಆಶೀರ್ವಾದದಿಂದ ಗ್ರಾಮ ಪಂಚಾಯತಿಯ ಒಂದು ಸದಸ್ಯನಾಗಿ ಆಯ್ಕೆಯಾಗಿ ಹಲವಾರು ಕೆಲಸಗಳನ್ನ ನಮ್ಮ ಗ್ರಾಮ ಪಂಚಾಯತಿಯ ಮೂಲಕ ಅಭಿವೃದ್ಧಿ ಪಡಿಸಿದೆ. ಇದಕ್ಕಿಂತ ಮುಂಚೆ ಅನೇಕ ಸಮಸ್ಯೆಗಳಿದ್ದು ಆ ಸಮಸ್ಯೆಗಳನ್ನ ಒಂದು 175ರಷ್ಟು ಆ ಸಮಸ್ಯೆಗಳನ್ನ ಬಗೆಹರಿಸುವುದರಲ್ಲಿ ಯಶಸ್ವಿಯಾಗಿದೆ ಅನ್ನುವಂತ ಒಂದು ಹುಮ್ಮಸ್ಸ ನನ್ನಲ್ಲಿದೆ ಸರ್. ಸರಿ ಸರ್. ಸರ್, ತಾವು ತಮ್ಮ ಈ ಅಧಿಕಾರ ಅವಧಿಗೆ ಬಂದ ಮೇಲೆ ತಾವು ತಮ್ಮ ವಾರ್ಡಿಗೆ ಆಗಿರ್ಬೋದು, ತಮ್ಮ ಗ್ರಾಮಿಗೆ ಆಗಿರ್ಬೋದು, ಚರಂಡಿ, CC ರೋಡ್ಸ್ ಮತ್ತು ಮನೆಗಳ ಅನುದಾನ, ಬೀದಿ ದೀಪ, ಕುಡಿಯುವ ನೀರಿನ ಬಗ್ಗೆ ಯಾವ ರೀತಿ ಒಂದು ಪಾತ್ರವನ್ನು ವಹಿಸ್ತಿರ್ತೀರಾ? ಸರ್, ಈ ನಮ್ಮ ಗ್ರಾಮ ನಾವು ಬರೋಕ್ಕಿಂತ ಮೊದಲೇ ಅನೇಕ ಸಮಸ್ಯೆಗಳಿಂದ, ಚರಂಡಿ ವ್ಯವಸ್ಥೆ ಆಗಲಿ, ಒಂದು ಬೀದಿ ದೀಪಗಳಾಗಲಿ, ಕುಡಿಯುವ ನೀರಿನ ಸಮಸ್ಯೆ ಆಗಲಿ, ಬಹಳ ವರ್ಷಗಳಿಂದ ಸಮಸ್ಯೆಯನ್ನು ಎದುರಿಸಿದಂತಹ ನಮ್ಮ ಗ್ರಾಮ ಇತ್ತೀಚೆಗೆ ನಾನು ಬಂದಂತಹ ಅವಧಿಯಲ್ಲಿ ಆದರೂ ಪರಿಶ್ರಮ ಪಟ್ಟು ಯಾವುದೇ ಒಂದು ಲೋಪದೋಷವನ್ನು ಮಾಡದೆ ಭ್ರಷ್ಟಾಚಾರವನ್ನು ಅದನ್ನು ನಿಟ್ಟು ನಾನು ನಮ್ಮ ಗ್ರಾಮಕ್ಕೆ ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಮೊದಲೇ ಅಂತಂದ್ರೆ ನಮ್ಮ ಶಾಲೆಯ ಅಭಿವೃದ್ಧಿ, ಆರೋಗ್ಯದ ಬಗ್ಗೆ, ಒಂದು ಸ್ವಚ್ಛತೆ ಬಗ್ಗೆ ಅದರ ಬಗ್ಗೆ ಗಮನವಿಟ್ಟು ಜನರ ಮನಸ್ಸಿನಲ್ಲಿ ಅದನ್ನು ಮೂಡಿಸುವಂತ ಕಾರ್ಯವನ್ನು ಮಾಡಿ ಮಕ್ಕಳ ಜೊತೆಗೆ ಒಂದು ಮೇಳನವನ್ನು ಹೊಂದಿ ಅವ್ರ ಜೊತೆ ಒಂದು ಸಂಬಂಧವನ್ನು ಹೊಂದಿ ಆ ಶಾಲೆಯ ಅಭಿವೃದ್ಧಿಗೆ ಗ್ರೌಂಡ್ ಆಗಲಿ, ಆ ಹೈಟೆಕ್ ಟಾಯ್ಲೆಟ್ಗಳಾಗಲಿ, ಕಿಚನ್ ರೂಮ್ ಆಗಲಿ, ಮತ್ತು ಈಗ ಸದ್ಯ ಆದ್ರೂ ಸಹಿತ ನಾನು ಖಾಲಿ ಅದನಂತಂದ್ರೂ ಸಹಿತ ಈ ಮಕ್ಕಳಿಗೆ ಪಾಠ ಹೇಳೋದ್ರಲ್ಲಿ ಸಹಿತ ನನ್ನ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಈ ಸದ್ಯ ಹೇಳೋದ್ರಲ್ಲಿ ಸಹಿತ ನಾನು ಈಗ ಅಪ್ ಟು 10th 8th ವರೆಗೂ ನಮ್ಮ ಪ್ರೈಮರಿ ಸ್ಕೂಲ್ ನಲ್ಲಿದೆ. ಈ ಸದ್ಯ 8th ವರೆಗೂ ನಾನು ಮ್ಯಾಥಮೆಟಿಕ್ಸ್ ಹೇಳಿ ನನ್ನ ಜೀವನವನ್ನ ನಾನು ಖಾಲಿ ಟೈಮ್ ಪಾಸ್ ಮಾಡೋದ್ರಲ್ಲಿ ನನ್ನ ಜ್ಞಾನವನ್ನ ಮಕ್ಕಳಿಗೆ ಅರ್ಪಿಸುವಂತ ಕೆಲಸವನ್ನ ಮಾಡ್ತಿದ್ದೇನೆ. ಆದಷ್ಟು ಪೇವರ್ಸ್ ಆಗಲಿ ಅಥವಾ ಗಟಾರಿಗಳ ಚರಂಡಿಗಳಾಗಲಿ ಮತ್ತು ಮಕ್ಕಳಿಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಅಂದ್ರೆ ಫಿಲ್ಟರ್ ವ್ಯವಸ್ಥೆ ಎಲ್ಲವನ್ನು ಸವಲತ್ತುಗಳನ್ನ ಮಕ್ಕಳಿಗೋಸ್ಕರ ಒಂದು ಶಾಲೆಯ ಒಂದು ಸುಸಜ್ಜಿತವಾದಂತ ಒಂದು ಶಾಲೆಯನ್ನ ನಿರ್ಮಿಸಲು ನಾನು ಬಹಳ ಹಣ ತೊಟ್ಟು ಅದನ್ನ ಅಭಿವೃದ್ಧಿಯನ್ನ ಪಡಿಸಿದ್ದೇನೆ. ಇದು ನನ್ನ ಹೆಮ್ಮೆ ವಿಷಯ. ಅದೇ ರೀತಿ ನನ್ನ ಗ್ರಾಮವಾಗಲಿ, ನನ್ನ ವಾರ್ಡ್ ಆಗಲಿ, ನನ್ನ ವಾರ್ಡ್ ಅಂತಷ್ಟೇ ತಿಳ್ಕೊಳ್ಳೋ ನನ್ನ ಗ್ರಾಮ, ಇದು ನನ್ನ ಗ್ರಾಮ, ನನ್ನ ಹೆಮ್ಮೆಯ ಗ್ರಾಮ. ನಮ್ಮ ಜನರು ನನ್ನನ್ನ ಹರಿಸಿ ತಂದು ನನ್ನ ಈ ಒಂದು ಅಧಿಕಾರವರಿಗೆ ಇರಿಸಿದ್ದಾರೆ ಅಂತಂದ್ರೆ ಅವರಿಗೆ ನಾನು ಚಿರಋಣಿ, ನನ್ನ ಜನರಿಗೆ, ನನ್ನ ಗ್ರಾಮಕ್ಕೆ ಚಿರಋಣಿ ಆಗಿದ್ದೇನೆ. ಅವ್ರಿಗೂ ಸಹಿತ ನಾನು ಏನು ಕೊಟ್ಟಂತ ಮಾತುಗಳನ್ನ ಒಂದು ಬಡವರಿಗೆ ಮನೆಗಳಾಗಲಿ, ಆ ನಂತರ ಚರಂಡಿ ವ್ಯವಸ್ಥೆ ಆಗಲಿ, ಮತ್ತು CC ರೋಡ್ಗಳಾಗಲಿ, ಬೀದಿ ದೀಪ ಆಗಲಿ, ಕುಡಿ ನೀರಿನ ಸಮಸ್ಯೆ, ನಮ್ಮ ಊರಿನಲ್ಲಿ ಕುಡಿ ನೀರಿನ ಸಮಸ್ಯೆ ಬರುತ್ತೋ ಅದನ್ನೂ ಸಹಿತ ನನ್ನ ಅಧಿಕಾರವಿದೆಯಲ್ಲ 5 ವರ್ಷದ ಅಧಿಕಾರದಲ್ಲಿ ಸಂಪೂರ್ಣವಾಗಿ ನಾನು ಆ ವ್ಯವಸ್ಥೆಯನ್ನ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ
ಅನ್ನುವಂತ ನನ್ನ ಒಂದು ಸಂತೋಷದಿಂದ ಇಚ್ಛೆ ಪಡಿಸಿದ್ದೇನೆ. ಸರಿ ಸರ್. ಸರ್, ತಾವು ಒಂದು ತಮ್ಮ ಅಧಿಕಾರಾವಧಿಯಲ್ಲಿ ಇದ್ದುಕೊಂಡು ಇಲ್ಲಿವರೆಗೂ ಕೂಡ ಯಾವ ರೀತಿ ತಾವು ಡೆವಲಪ್ಮೆಂಟ್ ಮಾಡಿರ್ತೀರಾ, ಆ ಒಂದು ಡೆವಲಪ್ಮೆಂಟ್ ಗಳಲ್ಲಿ ನಿಮಗೆ ಇಷ್ಟವಾದಂತಹ ಒಂದು ಕೆಲಸ ಯಾವುದು ಸರ್? ಸರ್, ನನಗೆ ಡೆವಲಪ್ಮೆಂಟ್ ಮಾಡುವುದರಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದೇನೆ ಸರ್. ಬೀದಿ ದೀಪ ಆಗಲಿ, ಶಿಶಿ ರಸ್ತೆ ಆಗಲಿ, ಚರಂಡಿ ವ್ಯವಸ್ಥೆ ಆಗಲಿ, ಜನರಿಗೆ ಮನೆಗಳನ್ನ ಬಡವ ಜನರಿಗೆ ಆಯ್ಕೆ ಮಾಡಿ ಒಂದು ವಾರ್ಡ್ ಸಭೆಯನ್ನ ಕರೆಯುವ ಮುಖಾಂತರ ಆ ಬಡವರ ಒಂದು ಏನು ಮನೆಯನ್ನ ಕಟ್ಟುವುದರ ಮುಖಾಂತರ ನಾನು ಯಶಸ್ವಿಗೊಳಿಸಿದ್ದೇನೆ ಸರ್. ನನಗೆ ಬಹಳ ತೃಪ್ತಿ ತಂದಿದೆ. ಇದು ಅಲ್ಲದೆ ನನ್ನ ಸ್ಕೂಲ್ ನನ್ನ ಮಕ್ಕಳಿಗಾಗಿ ಸ್ಕೂಲ್ ಡೆವಲಪ್ಮೆಂಟ್ ಮಾಡಬೇಕು. ಆ ಮಕ್ಕಳ ಒಂದು ಮುಂದೆ ಅವರು ಒಂದು ಮುಂದಿನ ಒಂದು ಏಳಿಗೆಯನ್ನು ಹೊಂದಿ ಈ ಗ್ರಾಮದ ತಾವು ಸಮಾಜದ ಒಂದು ಕೊಡುಗೆಯಾಗಿ ನಿಲ್ಲಬೇಕು ಅನ್ನುವಂಥ ಉದ್ದೇಶದಿಂದ ಮೊದಲನೇದಾಗಿ ನನ್ನ ಗ್ರಾಮದ ಶಾಲೆಗೆ ನಾನು ಒತ್ತು ಕೊಟ್ಟು ನಂತರ ಈ ಚರಂಡಿ, ಸ್ವಚ್ಛತೆ, ಆರೋಗ್ಯದ ಬಗ್ಗೆ ಬಹಳ ಲಕ್ಷ್ಯ ಕೊಟ್ಟು ಆದಷ್ಟು ಪ್ರಯತ್ನವನ್ನ ಮಾಡಿ ಸರ್ ನಾನು ಯಶಸ್ವಿಯಾಗಿದ್ದೇನೆ ಅಂತ ಪಾತ್ರವನ್ನು ವಹಿಸಿದ್ದೇನೆ. ಇವಾಗ ತಮ್ಮ ಒಂದು ಅಧಿಕಾರ ಅವಧಿ ಮುಗಿದಾದ ನಂತರ ಆಡಳಿತ ಅಧಿಕಾರಿ ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿ ನೇಮಿತವಾಗಿದ್ದಾರೆ ಸರ್. ಇವರೊಂದು ಜನಗಳಿಗೆ ಮೂಲ ಸೌಕರ್ಯಗಳು ಯಾವ ರೀತಿ ಒದಗಿಸ್ತಿದ್ದಾರೆ, ಜನಗಳ ಜೊತೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ ಸರ್? ಸರ್, ನನ್ನ ದೃಷ್ಟಿಯಲ್ಲಿ ಹೇಳ್ಬೇಕಂತಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಆದಷ್ಟು ಮಟ್ಟಿಗೆ ಶಿಕ್ಷಣವಂತರು ಬರಬೇಕು ಅನ್ನುವಂತ ಒಂದು ಅಭಿರುಚಿ. ಯಾಕಂತಂದ್ರೆ ಎಲ್ಲರೂ ಅನಕ್ಷರಸ್ಥರು, ಒಂದಷ್ಟು ಜನ ಅನಕ್ಷರಸ್ಥರು ಸರ್ಕಾರ. ಸರಿ ಸರಿ ಸರ್, ಗ್ರಾಮ ಪಂಚಾಯತಿಯಲ್ಲಿ ಅನೇಕ ಈ ಸಮಸ್ಯೆಗಳನ್ನ ನಾನು ನಮ್ಮ ಗ್ರಾಮದ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡಿಸಿದರೆ ನಮ್ಮ ಮೊದಲು ಪಿಡಿಒರು ಇದ್ದಂತ ಸ್ವಾಮಿ ಮೇಡಮ್ ಅವರು ನನ್ನ ಒಂದು ಸಮಸ್ಯೆಗೆ ಸ್ಪಂದಿಸಿಲ್ಲ ಸರ್. ನಾನು ಅನೇಕ ಒಂದು ಸಮಸ್ಯೆಗಳನ್ನ ನಮ್ಮ ಗ್ರಾಮದ ಬಗ್ಗೆ ಅನೇಕ ಸಮಸ್ಯೆಗಳನ್ನ ವಾರ್ಡಿನ ಸಮಸ್ಯೆಗಳನ್ನ ಹೇಳಿದ್ರು ಸಹಿತ ನನಗೆ ಹೇಳ್ತಿದ್ರು ಸಹಿತ ನೀವು ಒಬ್ಬನೇ ಯಾಕೆ ಪ್ರಶ್ನೆ ಮಾಡ್ತೀಯಾ, ಉಳಿಕಿದೆ ಯಾವ ಸದಸ್ಯರು ಪ್ರಶ್ನೆ ಯಾಕೆ ಮಾಡೋದಿಲ್ಲ ಅನ್ನುವಂತ ಒಂದು ಪ್ರಶ್ನೆಯನ್ನ ನನಗೆ ಹಾಕ್ತಿದ್ದ ಸರ್. ನಾ ಹೇಳ್ತಿದ್ನಿ, ನಾನು ಸರ್ ಮೇಡಮ್ಮ, ನಾನು ಕಲ್ತಂತ ವ್ಯಕ್ತಿ, ಗ್ರಾಮಕ್ಕೆ ಏನಾದ್ರೂ ಒಂದು ಕೊಡುಗೆಯನ್ನು ಮಾಡಬೇಕು, ಒಂದು ಒಳ್ಳೆಯದಂತ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಈ ಒಂದು ಆಯ್ಕೆಯಾಗಿ ಗ್ರಾಮ ಪಂಚಾಯತಿ ಆಯ್ಕೆಗೆ ಬಂದಿದ್ದೇನೆ. ಅದಕ್ಕೆ ದಯವಿಟ್ಟು ಮೇಡಮ್ ನನಗೆ ನೀವು ಸ್ಪಂದಿಸಬೇಕು, ನೀವೆಲ್ಲ ಸಹಕಾರ ಕೊಡಬೇಕು, ಜನರು ನಮ್ಗೆ ಸಹಕಾರ ಬೇಕು. ಅಂದಾಗ ಮಾತ್ರ ಒಂದು ಊರು, ಒಂದು ಪಂಚಾಯತಿ, ಒಂದು ಗ್ರಾಮ ಡೆವಲಪ್ಮೆಂಟ್ ಆಗುವುದರಲ್ಲಿ ಸಂಶಯ ಇಲ್ಲ ಮೇಡಮ್. ದಯವಿಟ್ಟು ಇದನ್ನು ಮಾಡಿ ಅಂತ ಅಂದರೂ ಸಹಿತ ನನ್ನ ಮೇಲೆ ಒಂದು ಎನರ್ಜಿ ಕೆಲಸಗಳಾಗಲಿ, ಏನಾದ್ರು ಒಂದು ಕುಡಿಯುವ ನೀರಿನ ಸಮಸ್ಯೆಗಳಾಗಲಿ, ಏನಾದ್ರು ಒಂದು ಹೇಳಿದ್ರು ಸಹಿತ ನನ್ನ ಮೇಲೆ ಏನಾದ್ರು ಹೇಳಿದ್ರೆ, ಒಂದು ಪ್ರಶ್ನೆಯನ್ನು ಮಾಡಿದ್ರೆ ಆ ಪ್ರಶ್ನೆಗೆ ಉತ್ತರವನ್ನು ಸಿಗದೆ ಅವರು ನನ್ನ ಮೇಲೆ ಕಂಪ್ಲೇಂಟ್ ಮಾಡುವುದಾಗಲಿ, FIR ಮಾಡೋದಾಗಲಿ, ಈ ರೀತಿಯಾಗಿ ಮಾಡಿ ನನ್ನ ಬಹಳ ಹರಾಸ್ಮೆಂಟ್ ಕೊಟ್ಟಂತಹ ಈ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈ ರೀತಿ ಬಹಳ ನನಗೆ, ಮತ್ತು ಅದರಲ್ಲಿಯೂ ಸಹಿತ ನನಗೆ ಯಾವುದೋ ಸಹಕಾರವನ್ನ ಕೊಡದಂತಹ ಎಲ್ಲ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು. ಹೀಗಿರುವಾಗ ನಮ್ಮ ಗ್ರಾಮಕ್ಕೆ ಈ ಒಂದು ಗೊಂದಲದೂ ಸಹಿತ ಆದಷ್ಟು ಮಟ್ಟಿಗೆ ಒಳ್ಳೆಯದನ್ನ ಮಾಡಬೇಕು ಅಂತ ತಿಳ್ಕೊಂಡು ನಾನು ಸರಿಯಾಗಿದ್ದೇನೆ ಅಂತ ತಿಳ್ಕೊಂಡು ನಾನು ಆದಷ್ಟು ಪ್ರಯತ್ನ ಪಟ್ಟು ಒಳ್ಳೆಯದನ್ನ ಮಾಡಿದ್ದೇನೆ. ಅದು ದಯವಿಟ್ಟು ಈ ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿಗಳು ಏನಿದಾರಲ್ಲ, ಇಂಥವರು ಗ್ರಾಮದ ಅಭಿವೃದ್ಧಿಗಾಗಿ, ಪಂಚಾಯತಿ ಅಭಿವೃದ್ಧಿಗಾಗಿ ಸದಸ್ಯರ ಒಂದು ಅವರ ಒಂದು ಬೆಂಬಲವನ್ನು ಪಡೆದುಕೊಂಡು ಗ್ರಾಮವನ್ನ ಸುಧಾರಣೆಯಲ್ಲಿ ಯಶಸ್ವಿಯಾಗಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಅಂತ ಒಂದು ಅಧಿಕಾರಿಗಳನ್ನ ಹಾಕಬೇಕು. ಮತ್ತು ಸರ್ಕಾರ ನಾವು ಎಲ್ಲ ನಮ್ಮ ತಾಲೂಕಾ BO ಇವರು ಸಹಿತ ಅಧಿಕಾರಿಯ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾವು ಸಿಒರಿಗೆ ಒಂದು ಲೆಟರ್ ಕೊಡ್ತೀನಿ, ನಮ್ಮ ಗ್ರಾಮದ ಸಮಸ್ಯೆ ಬಗ್ಗೆ ನೀವು ಮಾಡ್ಲಿಲ್ಲ PDO ಅಂತಂದಾಗ ಅವರು PDO ಹೋಗಿ CO ಅಂತ ಹೋಗಿ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿ, ನನ್ನ ಮೇಲೆ ನನ್ನ ಕಂಪ್ಲೇಂಟ್ ಮಾಡಿ FIR ಮಾಡುವಂತ ಸಂದರ್ಭದಲ್ಲಿ ನಾನು ಬಹಳ ಹರಾಸ್ಮೆಂಟ್ ಆಗಿದೆ. ನನಗೆ ಇದರಿಂದ ಸಮಸ್ಯೆ ಬಹಳ ಅನುಭವಿಸಿದ್ದೇನೆ. 5 ವರ್ಷಗಳ ಕಾಲ ನಾನು ಅನುಭವಿಸಿ ಆದಷ್ಟು ಮಟ್ಟಿಗೆ ನಾನು ಆದಷ್ಟು ಒಂದು ಪ್ರಯತ್ನದಲ್ಲಿ ಆದಷ್ಟು ನನ್ನ ಗ್ರಾಮವನ್ನ ಒಂದು ಅಭಿವೃದ್ಧಿಯ ಪಥದಲ್ಲಿ ತಂದಿದ್ದೇನೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸರಿ ಸರ್, ಇವಾಗ ರಾಜ್ಯ ಸರ್ಕಾರದ ಆದೇಶ ಪ್ರಕಾರ ಒಂದು ಗ್ರಾಮ ಒಂದು ಚಿಹ್ನೆ ಸರ್, ಇದರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನಿದೆ ಸರ್? ಸರ್, ಆದಷ್ಟು ಒಳ್ಳೆಯದು ಸರ್. ಈ ರಾಜ್ಯ ಸರ್ಕಾರ ಈ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಯಾವ ರೀತಿ ಚಿಹ್ನೆಗಳನ್ನ ಮಾಡಿದಾರಲ್ಲ, ಆ ಚಿಹ್ನೆಗಳನ್ನು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಚಿಹ್ನೆಗಳನ್ನು ಕೊಟ್ಟರೆ ಅದರ ಮೂಲಕ ಚುನಾವಣೆ ನಡೆಸುವುದು ಬಹಳ ಒಳ್ಳೆಯದು ಅನ್ನುವಂತ ಅಭಿಪ್ರಾಯವನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಸರ್. ಸರಿ ಸರ್, ಇವಾಗ ಜನಗಳ ಮಧ್ಯದಲ್ಲೂ ಕೂಡ ನಿಮ್ಮ ಹೆಸರು ಇದೆ ಸರ್. ತುಂಬಾ ಜನಗಳ ಬಾಯಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಸೊ ಅವರ ಒಂದು ಅಭಿಪ್ರಾಯವಿದೆ, ಮುಂಬರುವ ಚುನಾವಣೆಯಲ್ಲಿ ತಮ್ಮನಿಗೆ ಮತ್ತೊಂದು ಅವಕಾಶ ಕೊಡಬೇಕು, ತಮ್ಮನ್ನೇ ಆರಿಸಿ ತರುವಂತ ಒಂದು ಅಭಿಪ್ರಾಯ ಇದೆ ಸರ್. ತಮ್ಮ ಅಭಿಪ್ರಾಯ ಏನಿದೆ ಸರ್? ತಾವು ಮುಂಬರುವ ಚುನಾವಣೆಯಲ್ಲಿ ಭಾಗಿಯಾಗ್ತಿದ್ದೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡ್ಕೊಡ್ತಿದ್ದೀರಾ?
ಸರ್ ನಾನು ಜನರ ಸೇವೆಯಲ್ಲಿ ಇರಬೇಕು, ಜನರ ಸೇವೆಯನ್ನು ಸದಾಕಾಲ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಗ್ರಾಮದ ಇನ್ನಷ್ಟು ಒಂದು ಸುಧಾರಣೆಯಲ್ಲಿ ತೊಡಗಿಸಿಕೊಳ್ಳಬೇಕು. ನನಗೆ ಯಾವುದೇ ಆ ಇದೆ ಒಂದು ಹಣಕಾಸಿನ ವ್ಯವಸ್ಥೆ ಏನು ಬೇಕಾಗಿಲ್ಲ. ಆದಷ್ಟು ಮಟ್ಟಿಗೆ ನನ್ನ ತಿಳುವಳಿಕೆ ಮುಖಾಂತರ ಈ ಗ್ರಾಮವನ್ನು ಅಭಿವೃದ್ಧಿಪಡಿಸಬೇಕು, ಗ್ರಾಮವನ್ನು ಶುಚಿತ್ವಗೊಳಿಸಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಸರ್ಕಾರದ ಯೋಜನೆಗಳನ್ನ ಜನರಿಗೆ, ಬಡ ಜನತೆಗೆ ತಲುಪಿಸುವಂತ ನಿಟ್ಟಿನಲ್ಲಿ ಇನ್ನ ಗ್ರಾಮವನ್ನು ಸುಧಾರಣೆ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು ಒಂದು ಗುರಿಯನ್ನು ಹೊಂದಿದ್ದೇನೆ ಸರ್. ಮತ್ತು ಮುಂಬರುವ ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳು ಇನ್ನಕ್ಕೂ ನನಗೆ ಅವಕಾಶವನ್ನು ಕೊಟ್ಟರೆ ಇನ್ನೂ ನಾನು ಈ ಗ್ರಾಮದ ಸಮಸ್ಯೆಗಳನ್ನ ನಾನು ಬಗೆಹರಿಸುತ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ನಾನು ಪ್ರಯತ್ನವನ್ನ ಮಾಡಬೇಕು ಅಂತ ಆಶಿಸುತ್ತೇನೆ ಸರ್. ಸರಿ ಸರಿ ಸರ್, ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ, ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ? ಸರಿ, ನನಗೆ ನನ್ನ 18 ವರ್ಷ ಮುಗಿದ ತಕ್ಷಣ ಸರ್ ನಾನು ಆದಷ್ಟು ರಾಜಕಾರಣಿ ಭಾಗಿಯಾಗಿಲ್ಲ. ನಂತರ ನಾನು ಬಿಜೆಪಿಯಿಂದ ಒಬ್ಬ ಶಾಸಕ, ನನ್ನ ಶಾಸಕ ಒಂದು ಮಾರ್ಯಾಳ್ ಸರ್ ಅನ್ನ, ನಮ್ಮ ಕಿತ್ತೂರು ಭಾಗ, ನಮ್ಮದು ಕಿತ್ತೂರು ಕ್ಷೇತ್ರದ ಬಿಜೆಪಿಯ ಕ್ಯಾಂಡಿಡೇಟ್ ಅದ ಮಾರ್ಯಾಳ್ ಸರ್ ಇಂದ ನಾನು ಪ್ರವೇಶ ಮಾಡಿ ಆ ಮಾರ್ಯಾಳ್ ಅನೇಕ ಸ್ವಲ್ಪ ಕೆಲಸಗಳನ್ನ ಮಾಡಿಸಿದೆ. ಜನರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅವರ ಒಂದು ನಮ್ಮ ಗ್ರಾಮದ ಒಂದು ಸಮಸ್ಯೆಗಳನ್ನ ಅವರು ಹೇಳುವ ಮುಖಾಂತರ ಅವರ ಒಂದು ಸಮಸ್ಯೆಗಳನ್ನ ಬಗೆಹರಿಸುತ್ತಾ ಬಂದು ನಂತರ ಒಂದಷ್ಟು ಕೆಲಸಗಳನ್ನ ಒಂದು ಗ್ರಾಮದ ಒಂದು ಜನರ ಒಂದು ಸಮಸ್ಯೆಗಳು ಅವರ ನೇತೃತ್ವದಲ್ಲಿ ಬಗೆಹರಿಸಬೇಕಂತ ಹೋದಾಗ ಅವರು ಸರಿಯಾಗಿ ನಾನು ಸ್ಪಂದಿಸಲಿಲ್ಲ. ಮತ್ತಷ್ಟು ಒಂದು ಕಾರಣದಿಂದಾಗಿ ಆ ಒಂದು ಪಕ್ಷವನ್ನು ತೊರೆದು ನಾನು ಈ ಬಾಬಾ ಸಾಹೇಬ್ ಪಾಟೀಲ್ ಅನ್ನುವಂತಹ ಕಾಂಗ್ರೆಸ್ ಈಗ ಹಾಲಿ ಶಾಸಕರಾದಂತಹ ಬಾಬಾ ಸಾಹೇಬ್ ಪಾಟೀಲ್ ಅವರ ಒಂದು ಬೆಂಬಲವನ್ನ ಪಡೆದುಕೊಂಡು ನಾನು ಅವರಿಗೆ ಒಂದು ಸಪೋರ್ಟ್ ಮುಖಾಂತರ ನಮ್ಮ ಗ್ರಾಮದ ಜನರ ಒಂದು ಆಶೀರ್ವಾದ ಅವ್ರಿಗೆ ಇರಲಿ ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಹೋರಾಟ ಮಾಡಿದೆ. ಆದ್ರೂ ಸಹಿತ ಅವರು ಸ್ವತಂತ್ರ ಪಕ್ಷವನ್ನ ನಿಂತು ಅಲ್ಲಿ ಅವರು ಆ ಕ್ಷಣದಲ್ಲಿ ಬರಲಿಲ್ಲ. ನಂತರ ದೊಡ್ಡಗೌಡ ಮಾತೇಶ್ವರಂತ ಶಾಸಕರು ಬಂದರು. ಅವರ ಮುಖಾಂತರ ಅವರು ನನಗೆ ಹೇಳಿದರು 9 ಕೋಟಿ ವೆಚ್ಚದಲ್ಲಿ ನಮ್ಮ ಗ್ರಾಮದ ಒಂದು ಅನೇಕ ರೋಡ್ಗಳಾಗಲಿ, ಬ್ರಿಡ್ಜ್ಗಳಾಗಲಿ ಸಮಸ್ಯೆಗಳನ್ನ ಬಗೆಹರಿಸಿದ್ರು. ಆದ್ರೂ ನಾನು ಗ್ರಾಮದ ಒಂದು ನಮ್ಮ ವಾರ್ಡಿನ ಒಬ್ಬ ಸದಸ್ಯನಾಗಿದ್ದು ನಾನು ಅಲ್ಲಿ ನಿಂತುಕೊಂಡು ಹೋದಾಗ ನಮ್ಮ ಮಾದೇಶ್ವರವರು ಕರೆಸಿದೆ. ನನ್ನ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ಅಂತ ಹೇಳಿದಾಗ, ಆಯ್ತು ಸರ್ ಅಂತಂದೆ, ನೀನು ಈ ಪಕ್ಷಕ್ಕೆ ಸೇರು, ಇನ್ನೂ ಅನೇಕ ಕೆಲಸಗಳನ್ನ ನಾನು ಕೊಡಮಾಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ನನಗೆ ಹೇಳಿದ್ರು. ಅದೇ ಪ್ರಕಾರ ನಾನು ರಾಜಕಾರಣಿ ಮಾಡುವುದಿಲ್ಲ ಸರ್. ನನಗೆ ಯಾರು ಕೆಲಸವನ್ನು ಮಾಡುತ್ತಾರೆ, ಯಾವ ರಾಜಕಾರಣಿ ಬಂದರೂ ಸಹಿತ ನಾನು ಯಾರಿಗೂ ತೆರೆಬಾಗುವುದಿಲ್ಲ. ನಾನು ನಿಯತ್ತು ಪ್ರಾಮಾಣಿಕವಾದಂತ ವ್ಯಕ್ತಿ. ಅದ ಕಾರಣ ನಾ ಹೇಳಿದೆ ಸರ್, ದೊಡ್ಡಗೌಡಿ ಹೇಳಿದೆ ನಾನು, ಸರ್ ನಾನು ಯಾವ ಪಕ್ಷಾತೀತ, ನಾನು ಯಾವ ಪಕ್ಷವನ್ನು, ಯಾಕಾಗಿ ಜನರಿಗೋಸ್ಕರ ಜನರಿಂದ ಆಯ್ಕೆ ಆದಂತಹ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ, ನಾನು ಗ್ರಾಮ ಉದ್ಧಾರಕ್ಕಾಗಿ ನಾನು ನಿಟ್ಟಿನ ಕರೆ ಹೊರತಾಗಿ ರಾಜಕಾರಣಗಳನ್ನು ನಾನು ಪ್ರವೇಶ ಮಾಡೋಲ್ಲ ಅಂತಂದಾಗ, ಇಲ್ಲಪ್ಪ ನೀನು ಬಂದು ನಮಗೆ ಸೇರ್ಪಡೆ ಆಗುವಂದಾಗ ಆಯ್ತು ಸರ್, ಬಹಳ ನೋವಿನಿಂದ ನಾನು ಸೇರ್ಪಡೆ ಆದೆ. ಅದನ್ನು ನೋಡಿಕೊಂಡು ಈ ಹಾಲಿ ಶಾಸಕರು ನನ್ನ ಮೇಲೆ ಸ್ವಲ್ಪ ವೈಷಮ್ಯವನ್ನು ಸಾಧಿಸಿ ಮಾಡಿದ್ರು. ನಾ ಹೇಳಿದೆ ಸರ್ ಅವರಿಗೆ, ಯಾರೋ ಹಾಲಿ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಅವ್ರಿಗೆ, ಸರ್ ನಾ ಯಾವ ಪಕ್ಷವನ್ನು ಮಾಡತ್ತಿಲ್ಲ, ನಿಮಗೋಸ್ಕರ ನಾ ಮಾಡಿದ್ದೆ, ಆದ್ರೂ ಸಹಿತ ನನ್ನ ಮೇಲೆ ಇದು ಮಾಡಿರಲ್ಲ, ನಾ ಅದ್ರ ಬಗ್ಗೆ ರಾಜಕಾರಣ ಮಾಡುದು ಸರ್. ನನ್ನ ಕೆಲಸಗಳನ್ನ ನೀವು ಮಾಡ್ರಿ, ಬೇಕಾಗಿ ಬೇಡ್ರಿ, ನನ್ನ ವೈಯಕ್ತಿಕ ಕೆಲಸವನ್ನು ನಾ ಬರುದಿಲ್ಲ, ಬರುದಿಲ್ಲ ನಿಂತ ಕಡೆ ನನ್ನ ಗ್ರಾಮದ ಸಮಸ್ಯೆಗಳನ್ನ, ಜನರ ಸಮಸ್ಯೆಗಳನ್ನ ನಿಮ್ಮ ಹತ್ತಿರ ತರ್ತೀನಿ, ನೀವು ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ, ಬೇಕಾಗಿ ಬಿಡ್ರಿ ಅನ್ನುವಂಥ ನಿಟ್ಟಿನಲ್ಲಿ ನಾನು ಪಕ್ಷಾತೀತವಾಗಿ ಇದ್ದು ನನ್ನ ಗ್ರಾಮದ, ನನ್ನ ಜನರ ಒಂದು ಅಭಿವೃದ್ಧಿಗೋಸ್ಕರ ನಾ ಬದ್ಧಾಗಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡಿಸ್ತೇನೆ ಸರ್. ಸರಿ ಸರ್. ಸರ್, ತಮ್ಮ ಒಂದು ವಾರ್ಡಿನ ಮತ್ತು ಗ್ರಾಮಸ್ಥರ ಜನಗಳಿಗೆ, ನಿಮ್ಮನ್ನ ಆರಿಸಿದಂತ ನಿಮ್ಮ ಜನಪ್ರೇಮಿಗಳಿಗೆ ನಿಮ್ಮ ಒಂದು ಮಾತು ಹೇಳಲಿಕ್ಕೆ ಏನ್ ಇಷ್ಟಪಡ್ತೀರಾ ಸರ್? ನನ್ನ ವಾರ್ಡಿನ ಹಾಗೂ ನನ್ನ ಗ್ರಾಮದ ಜನತೆಗೆ ನಾ ಕೈ ಮುಗಿದು ಇಷ್ಟೇ, ಯಾರೇ ಆಗ್ಲಿ ಇವತ್ತು ಅವರು ಕ್ವಾಲಿಫೈಡ್ ಆದಂತ ವ್ಯಕ್ತಿಗಳನ್ನ ಆರಿಸಿ ಗ್ರಾಮ ಪಂಚಾಯತಿಗೆ ಸದಸ್ಯನಾಗಿ ಆರಿಸಿ ಅವರ ಮುಖಾಂತರವಾಗಿ ಈ ಗ್ರಾಮದ ಗ್ರಾಮದ ಸಮಸ್ಯೆಗಳನ್ನ ಬಗೆಹರಿಸುವಂತ ವ್ಯಕ್ತಿಯನ್ನು ನೀವು ಆರಿಸಿ ಕಳಿಸ್ರಿ. ಆದ್ರೆ ಅದು ಪ್ರಾಮಾಣಿಕವಾಗಿರ್ಬೇಕು. ಯಾವುದೇ ಭ್ರಷ್ಟಾಚಾರ ಮತ್ತು ಈ ಗುಂಡಾಗಿರಿತನ ಮಾಡೋರನ್ನ ದಯವಿಟ್ಟು ನೀವು ಅವ್ರನ್ನ ಆರಿಸಿ ಕಳಿಸಬೇಡಿ. ನಿಮ್ಮ ಸ್ಪಂದನೆಗೆ, ನಿಮ್ಮ ಸಮಸ್ಯೆಗೆ ಸ್ಪಂದಿಸುವಂತ ವ್ಯಕ್ತಿಯನ್ನು ನೀವು ಆರಿಸಿ ಕಳಿಸಿದಂತ ಕೆಲಸ ಈ ನಮ್ಮ ಗ್ರಾಮದ ಜನರಿಗೆ, ನಮ್ಮ ವಾರ್ಡಿನ ಜನರಿಗೆ, ಎಲ್ಲ ನನ್ನ ಗ್ರಾಮಸ್ಥರಿಗೆ ಕೈ ಮುಗಿದು ಈ ಮೂಲಕ ಬೇಡಿಕೊಳ್ಳುತ್ತೇನೆ. ಸರಿ ಸರ್, ಇಲ್ಲಿವರೆಗೂ ಕೂಡ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನಿಮ್ಮ ಸಮಯ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್.